ಬನ್ನೇರುಘಟ್ಟ ನಿವಾಸದಿಂದ ಸಮೀರ್ ಎಸ್ಕೇಪ್ ಆಗಿದ್ದಾನೆ. ಬನ್ನೇರುಘಟ್ಟದ ನಿವಾಸದಿಂದ ಸಮೀರ್ ಎಸ್ಕೇಪ್ ಆಗಿರೋದು. ಸತತ 1.5 ಗಂಟೆಯಿಂದ ತಿಮರೋಡಿಗೆ ಡ್ರಿಲ್ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರು ಒಂದ್ ಕಡೆ ಡ್ರಿಲ್ ಮಾಡ್ತಾ ಇದ್ದಾರೆ. BL ಸಂತೋಷ್ಗೆ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಸತತ 1.5 ಗಂಟೆಯಿಂದ ತಿಮರೋಡಿಗೆ ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸ್ತಾರೆ. BL ಸಂತೋಷ್ಗೆ ಅವಹೇಳನ ವಿಚಾರ ನಡೀತಾ ಇದೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿಗೆ ಡ್ರಿಲ್. ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಮುತ್ತ ಈಗ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಬ್ರಹ್ಮಾವರ ಬಸ್ ನಿಲ್ದಾಣ ಜಂಕ್ಷನ್ ಸುತ್ತ 144 ಸೆಕ್ಷನ್ ಜಾರಿಯಲ್ಲಿದೆ. ಅಹಿತಕರ ಘಟನೆ ಯಾವುದು ಕೂಡ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆಯನ್ನ ಮಾಡುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ ಅಂತ ಉಡುಪಿ SP ಹರಿರಾಮ್ ಆದೇಶವನ್ನ ಹೊರಡಿಸಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿಗೆ ಒಂದು ಕಡೆಯಲ್ಲಿ ಡ್ರಿಲ್ ನಡೀತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಅರೆಸ್ಟ್ ಮಾಡಿದ ನಂತರದಲ್ಲಿ ಬ್ರಹ್ಮಾವರ ಠಾಣೆ ಕರೆತಂದ್ರು. ಆ ನಂತರದಲ್ಲಿ ಒಂದಷ್ಟು ವಿಚಾರಣೆಗಳು ನಡೀತಾ ಇದೆ. ಬ್ರಹ್ಮಾವರ ಬಸ್ ನಿಲ್ದಾಣದ ಸುತ್ತಮುತ್ತ ಈಗ 144 ಸೆಕ್ಷನ್. ಈಗಾಗಲೇ ಅವರೇ ಕರೆ ಕೊಟ್ಟಂತೆ ದಂಗೆ ಹೇಳ್ತಾರೆ ಜನರು, ಏನಾದ್ರೂ ಆದ್ರೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ರೀತಿ ಯಾವುದು ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಜೊತೆಗೆ ಠಾಣೆ ಸುತ್ತಮುತ್ತದಲ್ಲೂ 144 ಸೆಕ್ಷನ್ ಜಾರಿಯಲ್ಲಿದೆ. ಯಾವುದೇ ರೀತಿಯಲ್ಲಿ ಗುಂಪು ಸೇರುವಂತಿಲ್ಲ, ಘೋಷಣೆಗಳನ್ನ ಕೂಗಿ ಅಲ್ಲಿ ಠಾಣೆ ಅಥವಾ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಬರುವಂತಿಲ್ಲ, ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಕ್ಷಣ ಕ್ಷಣಕ್ಕೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ರು ಅನ್ನೋ ಆರೋಪ ಯಾರೆಲ್ಲರ ವಿರುದ್ಧ ಇತ್ತು ಅವರೆಲ್ಲರಿಗೂ ಕೂಡ ಇದೀಗ ಕಾನೂನಾತ್ಮಕ ಸಂಕಷ್ಟ. ಒಂದ್ ಕಡೆ ತಿಮರೋಡಿಗೆ ಪೊಲೀಸ್ ಡ್ರಿಲ್, ಮತ್ತೊಂದ್ ಕಡೆ ಬಂಧಿಸಬೇಕು ಅಂತ ಹೇಳಿ ಸಮೀರ್ನ ಪೊಲೀಸರು ಹುಡ್ಕೊಂಡ್ ಬಂದಿದ್ರೆ ಸಮೀರ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ. ಬನ್ನೇರುಘಟ್ಟದ ಬಾಡಿಗೆ ಮನೆಯಿಂದ ಕಾಲ್ ಕಿತ್ತಿದ್ದಾರೆ ಯೂಟ್ಯೂಬರ್ ಸಮೀರ್. 1.5 ತಾಸಿನಿಂದ ಸತತವಾಗಿ ಪರಿಶೀಲನೆಯನ್ನ ನಡೆಸಿದ್ರು ಕೂಡ ಮನೆಯಲ್ಲಿ ಆತನ ಸುಳಿವಿಲ್ಲ. ಬನ್ನೇರುಘಟ್ಟದಲ್ಲಿರ್ತಕ್ಕಂಥ ಸಮೀರ್ ಬಾಡಿಗೆ ಮನೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಪೊಲೀಸರು ಬರ್ತಿದ್ದಾರೆ ಅನ್ನೋ ಸೂಚನೆ ಸಿಕ್ಕ ತಕ್ಷಣ ಎಸ್ಕೇಪ್ ಆಗಿದ್ದಾರೆ ಯೂಟ್ಯೂಬರ್ ಸಮೀರ್. ಒಂದು ಕಡೆ ತಿಮರೋಡಿ ಅವರ ಬಂಧನ, ತಿಮರೋಡಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ದಾಖಲಾಗಿರುವ ಕೇಸ್. AI ವಿಡಿಯೋಗಳನ್ನ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರೋದು ಅಲ್ಲದೆ ಈಗೇನು ಮುಸುಕುದಾರಿ ದೂರುದಾರ ಬಂದಿದ್ದಾನೆ ಆತ ಪೊಲೀಸರ ಮುಂದೆ ಹಾಗೆ ನ್ಯಾಯಾಲಯದ ಮುಂದೆ ಕೊಟ್ಟ ಹೇಳಿಕೆ ಈತನಿಗೆ ತಲುಪಿದ ಹೇಗೆ, ಆ ಮಾಹಿತಿಯ ಜೊತೆಗೆ ಒಂದಷ್ಟು ಕಲ್ಪಿತ ಮಾಹಿತಿ, ಊಹಾಪೋಹಗಳ ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಈತನ ವಿರುದ್ಧ ಧರ್ಮಸ್ಥಳದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಇದೇ ದೂರಿನ ಅನ್ವಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈತ ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಬಂದ ತಕ್ಷಣ ಈತ ಎಸ್ಕೇಪ್ ಆಗಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ಕೊಡ್ತಾ ಇದ್ರು. ದಿನೇಶ್, ಬಹುಶಃ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಿದ್ರೆ ಅರೆಸ್ಟ್ ಆಗುವಂತ ಪ್ರಸಂಗ ತಿಮರೋಡಿ ಅವ್ರಿಗೆ ಇರ್ತಿರ್ಲಿಲ್ಲ. ಇದನ್ನ ನೋಡಾದ್ರೂ ಬುದ್ಧಿ ಕಲಿಬಹುದಾಗಿತ್ತು. ಸಮೀರ್ ಆದ್ರೆ ಪೊಲೀಸರು ಬಂದ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಗಿದ್ದನ್ನ ನೋಡಾದ್ರೂ ಸಮೀರ್ ಬುದ್ಧಿ ಕಲಿಬಹುದಾಗಿತ್ತು. ಪೊಲೀಸರು ಬಂದಾಗ ವಿಚಾರಣೆಗೆ ಹಾಜರಾಗಿದ್ದಿದ್ರೆ ಆಗ್ತಿತ್ತು. ಆದ್ರೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಪೊಲೀಸರ ನೋಟಿಸಿಗೆ ಉತ್ತರ ನೀಡ್ತಿದ್ರೆ ಇಬ್ಬರಿಗೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾಹಿತಿ. ಅಂದರೆ ಇಬ್ಬರಿಗೂ ಕೂಡ ಎರಡೆರಡು ಬಾರಿ ನೋಟಿಸು ನೀಡಿದರೆ, ಅತ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಕೂಡ ಬ್ರಹ್ಮಾವರ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು, ಅದಕ್ಕೂ ಕೂಡ ಅವರು ಕ್ಯಾರೆ ಎನ್ನಲಿಲ್ಲ. ಹೀಗಾಗಿ ಅವರನ್ನು ಇವತ್ತು ವಶಕ್ಕೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಇತ್ತ ಸಮೀರ್ನ ಪರಿಸ್ಥಿತಿ ಕೂಡ ಅದೇ ಆಗಿರುವಂಥದ್ದು. ಧರ್ಮಸ್ಥಳ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು ಕೂಡ ಆತ ಯಾವುದೇ ರೀತಿಯಾಗಿ ಉತ್ತರಿಸಲಿಲ್ಲ.
ಹೀಗಾಗಿ ಒಂದು ಕೇರ್ಲೆಸ್ ಮನೋಭಾವದಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಸಮೀರ್ MDಯ ಮನೆ ಅಂದರೆ ಬನ್ನೇರುಘಟ್ಟದಲ್ಲಿ ಇರುವಂಥ ಬಾಡಿಗೆ ಮನೆಯತ್ತ ತೆರಳಿರುವಂಥದ್ದು. ಸುಮಾರು 1 ಗಂಟೆಯಿಂದಲೇ ಆತನಿಗಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಆದರೆ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಪೊಲೀಸರು ಬರ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದಂಗೆ ಆತ ಮನೆಯಿಂದ ತಪ್ಪಿಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಪೊಲೀಸರು ಆತನ ಕಾಲ್ ರೆಕಾರ್ಡ್ ಮೂಲಕವಾಗಿ ಎಲ್ಲಿ ಇರಬಹುದು ಅಂದರೆ ಫೋನ್ ಟ್ರ್ಯಾಪಿಂಗ್ ಮೂಲಕವಾಗಿ ಆತ ಎಲ್ಲಿ ಇರಬಹುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಬನ್ನೇರುಘಟ್ಟದ ಕೆಲವು ಭಾಗಗಳಲ್ಲಿ ಆತ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಶೋಧ ಕಾರ್ಯ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇಬ್ಬರೂ ಕೂಡ ಏನು ನೋಟಿಸಿಗೆ ಉತ್ತರ ನೀಡದೆ ಇರ್ತಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಈಗಾಗಲೇ ಏನು ಬ್ರಹ್ಮಾವರ ಪೊಲೀಸರು ಅವರನ್ನ ಬಂಧಿಸಿರುವಂಥದ್ದು. ಇತ್ತ ಏನು ಸಮೀರ್ಗೂ ಕೂಡ ನೋಟಿಸ್ ನೀಡಿ ಆತ ಆತರ ಉತ್ತರ ನೀಡಲಿಲ್ಲ. ಹೀಗಾಗಿ ಆತನನ್ನು ವಶಕ್ಕೆ ಪಡೆಯುವುದಕ್ಕೆ ಈಗಾಗಲೇ ಧರ್ಮಸ್ಥಳ ಪೊಲೀಸರು ತೆರಳಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ. ರೈಟ್ ದಿನೇಶ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಸಮೀರ್ ಬಂಧನ ಅನ್ನೋ ಮಾಹಿತಿ ಆತನ ಕಿವಿಗೆ ಬಿದ್ದ ತಕ್ಷಣ ಇದೀಗ ಎಸ್ಕೇಪ್ ಆಗಿದ್ದಾನೆ ಸಮೀರ್ ಅನ್ನೋ ಮಾಹಿತಿ. ಒಂದು ಕಡೆ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಬಂದ ಸಂದರ್ಭದಲ್ಲಿ ಹೈ ಡ್ರಾಮಾ. ಕಳೆದ 2-3 ದಿನಗಳ ಹಿಂದಷ್ಟೇ ಗಿರೀಶ್ ಮಟ್ಟಣ್ಣನವರವರ ಮನೆಯಲ್ಲೂ ಕೂಡ ಇಂಥದ್ದೇ ಹೈ ಡ್ರಾಮಾ. ವಕೀಲರು ಒಂದು ನೋಟಿಸ್ ಕೊಡ್ಲಿಕ್ಕೆ ಬಂದ್ರೆ ವಿಡಿಯೋಗಳನ್ನ ಮಾಡಿಕೊಂಡು ಧಮಕಿ ಹಾಕ್ತಾ ಇದ್ರು. ನಂತರದಲ್ಲಿ ಪೊಲೀಸರು ಬಂದ ನಂತರದಲ್ಲಿ ಅಲ್ಲಿನ ಪರಿಸ್ಥಿತಿ ತಿಳಿಯಾಗಿತ್ತು. ಅಂದ್ರೆ ಹೋರಾಟಗಾರರು ಒಂದು ಮಾತ್ರಕ್ಕೆ ಕಾನೂನು, ಪೊಲೀಸರು, ವಕೀಲರು ಯಾವುದು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಿಲ್ಲ. ದೂರು ಅನ್ನೋದು ದಾಖಲಾದ್ರೆ ಪೊಲೀಸರು ನೋಟಿಸ್ ಕೊಟ್ರೆ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆ ಎಲ್ಲರಿಗೂ ಇರತ್ತೆ. ಹೋರಾಟಗಾರರಾದ್ರೂ ಸರಿ, ಸಾಮಾನ್ಯರಾದ್ರೂ ಸರಿ. ತಿಮರೋಡಿ ಅವ್ರಿಗೂ ಕೂಡ 2 ಬಾರಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಸಮೀರ್ಗೂ ಕೂಡ 2 ಬಾರಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಆದ್ರೆ ಅದಕ್ಕೆ ಉತ್ತರ ಕೊಡದೆ ಹೋದಾಗ ಹಿಂಗೆ ಮನೆ ಬಾಗಿಲಿಗೆ ಪೊಲೀಸರು ಬರೋ ರೀತಿಯ ಪ್ರಸಂಗ. ತಿಮರೋಡಿ ಅವರಂತೂ ವಶಕ್ಕೆ ಪಡೆಯಲಾಯಿತು, ನಂತರದಲ್ಲಿ ಬಂಧಿಸಲಾಯಿತು. ಆದರೆ ಇದೀಗ ಸಮೀರ್ ಎಸ್ಕೇಪ್ ಆಗಿರುವ ಸಮೀರ್ ಪೊಲೀಸರಿಗೆ ಆಗ್ಲೋ ತಗಲಾಕೊಳ್ಳೋ ಸಾಧ್ಯತೆ ಇದೆ. ಬನ್ನೇರುಘಟ್ಟ ನಿವಾಸದಿಂದ ಸಮೀರ್ ಎಸ್ಕೇಪ್ ಆಗಿದ್ದಾನೆ. ಬನ್ನೇರುಘಟ್ಟದ ನಿವಾಸದಿಂದ ಸಮೀರ್ ಎಸ್ಕೇಪ್ ಆಗಿರೋದು. ಸತತ 1.5 ಗಂಟೆಯಿಂದ ತಿಮರೋಡಿಗೆ ಡ್ರಿಲ್ ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಪೊಲೀಸರು ಒಂದ್ ಕಡೆ ಡ್ರಿಲ್ ಮಾಡ್ತಾ ಇದ್ದಾರೆ. BL ಸಂತೋಷ್ಗೆ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಸತತ 1.5 ಗಂಟೆಯಿಂದ ತಿಮರೋಡಿಗೆ ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸ್ತಾರೆ. BL ಸಂತೋಷ್ಗೆ ಅವಹೇಳನ ವಿಚಾರ ನಡೀತಾ ಇದೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿಗೆ ಡ್ರಿಲ್. ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಮುತ್ತ ಈಗ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಬ್ರಹ್ಮಾವರ ಬಸ್ ನಿಲ್ದಾಣ ಜಂಕ್ಷನ್ ಸುತ್ತ 144 ಸೆಕ್ಷನ್ ಜಾರಿಯಲ್ಲಿದೆ. ಅಹಿತಕರ ಘಟನೆ ಯಾವುದು ಕೂಡ ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆಯನ್ನ ಮಾಡುವಂತಿಲ್ಲ, ಘೋಷಣೆಗಳನ್ನ ಕೂಗುವಂತಿಲ್ಲ ಅಂತ ಉಡುಪಿ SP ಹರಿರಾಮ್ ಆದೇಶವನ್ನ ಹೊರಡಿಸಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿಗೆ ಒಂದು ಕಡೆಯಲ್ಲಿ ಡ್ರಿಲ್ ನಡೀತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಅರೆಸ್ಟ್ ಮಾಡಿದ ನಂತರದಲ್ಲಿ ಬ್ರಹ್ಮಾವರ ಠಾಣೆ ಕರೆತಂದ್ರು. ಆ ನಂತರದಲ್ಲಿ ಒಂದಷ್ಟು ವಿಚಾರಣೆಗಳು ನಡೀತಾ ಇದೆ. ಬ್ರಹ್ಮಾವರ ಬಸ್ ನಿಲ್ದಾಣದ ಸುತ್ತಮುತ್ತ ಈಗ 144 ಸೆಕ್ಷನ್. ಈಗಾಗಲೇ ಅವರೇ ಕರೆ ಕೊಟ್ಟಂತೆ ದಂಗೆ ಹೇಳ್ತಾರೆ ಜನರು, ಏನಾದ್ರೂ ಆದ್ರೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ರೀತಿ ಯಾವುದು ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಜೊತೆಗೆ ಠಾಣೆ ಸುತ್ತಮುತ್ತದಲ್ಲೂ 144 ಸೆಕ್ಷನ್ ಜಾರಿಯಲ್ಲಿದೆ. ಯಾವುದೇ ರೀತಿಯಲ್ಲಿ ಗುಂಪು ಸೇರುವಂತಿಲ್ಲ, ಘೋಷಣೆಗಳನ್ನ ಕೂಗಿ ಅಲ್ಲಿ ಠಾಣೆ ಅಥವಾ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಬರುವಂತಿಲ್ಲ, ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಕ್ಷಣ ಕ್ಷಣಕ್ಕೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ರು ಅನ್ನೋ ಆರೋಪ ಯಾರೆಲ್ಲರ ವಿರುದ್ಧ ಇತ್ತು ಅವರೆಲ್ಲರಿಗೂ ಕೂಡ ಇದೀಗ ಕಾನೂನಾತ್ಮಕ ಸಂಕಷ್ಟ. ಒಂದ್ ಕಡೆ ತಿಮರೋಡಿಗೆ ಪೊಲೀಸ್ ರೆಡ್ರಲ್, ಮತ್ತೊಂದ್ ಕಡೆ ಬಂಧಿಸಬೇಕು ಅಂತ ಹೇಳಿ ಸಮೀರ್ನ ಪೊಲೀಸರು ಹುಡ್ಕೊಂಡ್ ಬಂದಿದ್ರೆ ಸಮೀರ್ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ. ಬನ್ನೇರುಘಟ್ಟದ ಬಾಡಿಗೆ ಮನೆಯಿಂದ ಕಾಲ್ ಕಿತ್ತಿದ್ದಾರೆ ಯೂಟ್ಯೂಬರ್ ಸಮೀರ್. 1.5 ತಾಸಿನಿಂದ ಸತತವಾಗಿ ಪರಿಶೀಲನೆಯನ್ನ ನಡೆಸಿದ್ರು ಕೂಡ ಮನೆಯಲ್ಲಿ ಆತನ ಸುಳಿವಿಲ್ಲ.
ಬನ್ನೇರುಘಟ್ಟದಲ್ಲಿರ್ತಕ್ಕಂಥ ಸಮೀರ್ ಬಾಡಿಗೆ ಮನೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಪೊಲೀಸರು ಬರ್ತಿದ್ದಾರೆ ಅನ್ನೋ ಸೂಚನೆ ಸಿಕ್ಕ ತಕ್ಷಣ ಎಸ್ಕೇಪ್ ಆಗಿದ್ದಾರೆ ಯೂಟ್ಯೂಬರ್ ಸಮೀರ್. ಒಂದು ಕಡೆ ತಿಮರೋಡಿ ಅವರ ಬಂಧನ, ತಿಮರೋಡಿ ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಮತ್ತೊಂದು ಕಡೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ದಾಖಲಾಗಿರುವ ಕೇಸ್. ಎಐ ವಿಡಿಯೋಗಳನ್ನ ಮಾಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರೋದು ಅಲ್ಲದೆ ಈಗೇನು ಮುಸುಕುದಾರಿ ದೂರುದಾರ ಬಂದಿದ್ದಾನೆ, ಆತ ಪೊಲೀಸರ ಮುಂದೆ ಹಾಗೆ ನ್ಯಾಯಾಲಯದ ಮುಂದೆ ಕೊಟ್ಟ ಹೇಳಿಕೆ ಈತನಿಗೆ ತಲುಪಿದ ಹೇಗೆ, ಆ ಮಾಹಿತಿಯ ಜೊತೆಗೆ ಒಂದಷ್ಟು ಕಲ್ಪಿತ ಮಾಹಿತಿ, ಊಹಾಪೋಹಗಳ ಮಾಹಿತಿಯನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಈತನ ವಿರುದ್ಧ ಧರ್ಮಸ್ಥಳದ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಇದೇ ದೂರಿನ ಅನ್ವಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈತ ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಬಂದ ತಕ್ಷಣ ಈತ ಎಸ್ಕೇಪ್ ಆಗಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ಕೊಡ್ತಾ ಇದ್ರು. ದಿನೇಶ್, ಬಹುಶಃ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಿದ್ರೆ ಅರೆಸ್ಟ್ ಆಗುವಂತ ಪ್ರಸಂಗ ತಿಮರೋಡಿ ಅವ್ರಿಗೆ ಇರ್ತಿರ್ಲಿಲ್ಲ. ಇದನ್ನ ನೋಡಾದ್ರೂ ಬುದ್ಧಿ ಕಲಿಬಹುದಾಗಿತ್ತು ಸಮೀರ್. ಆದ್ರೆ ಪೊಲೀಸರು ಬಂದ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ದಿನೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಗಿದ್ದನ್ನ ನೋಡಾದ್ರೂ ಸಮೀರ್ ಬುದ್ಧಿ ಕಲಿಬಹುದಾಗಿತ್ತು. ಪೊಲೀಸರು ಬಂದಾಗ ವಿಚಾರಣೆಗೆ ಹಾಜರಾಗಿದ್ದಿದ್ರೆ ಆಗ್ತಿತ್ತು. ಆದ್ರೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಪೊಲೀಸರ ನೋಟಿಸಿಗೆ ಉತ್ತರ ನೀಡ್ತಿದ್ರೆ ಇಬ್ಬರಿಗೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಮಾಹಿತಿ. ಅಂದರೆ ಇಬ್ಬರಿಗೂ ಕೂಡ ಎರಡೆರಡು ಬಾರಿ ನೋಟಿಸು ನೀಡಿದರೆ, ಅತ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಕೂಡ ಬ್ರಹ್ಮಾವರ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರು, ಅದಕ್ಕೂ ಕೂಡ ಅವರು ಕ್ಯಾರೆ ಎನ್ನಲಿಲ್ಲ. ಹೀಗಾಗಿ ಅವರನ್ನು ಇವತ್ತು ವಶಕ್ಕೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಇತ್ತ ಸಮೀರ್ನ ಪರಿಸ್ಥಿತಿ ಕೂಡ ಅದೇ ಆಗಿರುವಂಥದ್ದು. ಧರ್ಮಸ್ಥಳ ಪೊಲೀಸರು 2 ಬಾರಿ ನೋಟಿಸು ನೀಡಿದ್ರೂ ಕೂಡ ಆತ ಯಾವುದೇ ರೀತಿಯಾಗಿ ಉತ್ತರಿಸಲಿಲ್ಲ. ಹೀಗಾಗಿ ಒಂದು ಕ್ಯಾರ್ಲೆಸ್ ಮನೋಭಾವದಿಂದಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಸಮೀರ್ MDಯ ಮನೆ ಅಂದರೆ ಬನ್ನೇರುಘಟ್ಟದಲ್ಲಿ ಇರುವಂತಹ ಬಾಡಿಗೆ ಮನೆಯತ್ತ ತೆರಳಿರುವಂಥದ್ದು. ಸುಮಾರು 1 ಗಂಟೆಯಿಂದಲೇ ಆತನಿಗಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಆದರೆ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಪೊಲೀಸರು ಬರ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದಂಗೆ ಆತ ಮನೆಯಿಂದ ತಪ್ಪಿಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆದರೆ ಪೊಲೀಸರು ಆತನ ಕಾಲ್ ರೆಕಾರ್ಡ್ ಮೂಲಕವಾಗಿ ಎಲ್ಲಿ ಇರಬಹುದು, ಅಂದರೆ ಫೋನ್ ಟ್ರ್ಯಾಪಿಂಗ್ ಮೂಲಕವಾಗಿ ಆತ ಎಲ್ಲಿ ಇರಬಹುದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಬನ್ನೇರುಘಟ್ಟದ ಕೆಲವು ಭಾಗಗಳಲ್ಲಿ ಆತ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಶೋಧ ಕಾರ್ಯ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇಬ್ಬರೂ ಕೂಡ ಏನು ನೋಟಿಸಿಗೆ ಉತ್ತರ ನೀಡದೆ ಇರ್ತಿದ್ರೆ ಈ ಪರಿಸ್ಥಿತಿ ಆಗ್ತಾ ಇರಲಿಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಈಗಾಗಲೇ ಏನು ಬ್ರಹ್ಮಾವರ ಪೊಲೀಸರವರನ್ನ ಬಂಧಿಸಿರುವಂಥದ್ದು. ಇತ್ತ ಏನು ಸಮೀರ್ಗೂ ಕೂಡ ನೋಟಿಸ್ ನೀಡಿ ಆತ ಆತರ ಉತ್ತರ ನೀಡಲಿಲ್ಲ. ಹೀಗಾಗಿ ಆತನನ್ನು ವಶಕ್ಕೆ ಪಡೆಯುವುದಕ್ಕೆ ಈಗಾಗಲೇ ಧರ್ಮಸ್ಥಳ ಪೊಲೀಸರು ತೆರಳಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್ ದಿನೇಶ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಸಮೀರ್ ಬಂಧನ ಅನ್ನೋ ಮಾಹಿತಿ ಆತನ ಕಿವಿಗೆ ಬಿದ್ದ ತಕ್ಷಣ ಇದೀಗ ಎಸ್ಕೇಪ್ ಆಗಿದ್ದಾನೆ ಸಮೀರ್ ಅನ್ನೋ ಮಾಹಿತಿ. ಒಂದು ಕಡೆ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಬಂದ ಸಂದರ್ಭದಲ್ಲಿ ಹೈ ಡ್ರಾಮಾ. ಕಳೆದ 2-3 ದಿನಗಳ ಹಿಂದಷ್ಟೇ ಗಿರೀಶ್ ಮಟ್ಟಣ್ಣನವರವರ ಮನೆಯಲ್ಲೂ ಕೂಡ ಇಂಥದ್ದೇ ಹೈ ಡ್ರಾಮಾ. ವಕೀಲರು ಒಂದು ನೋಟಿಸ್ ಕೊಡ್ಲಿಕ್ಕೆ ಬಂದ್ರೆ ವಿಡಿಯೋಗಳನ್ನ ಮಾಡಿಕೊಂಡು ಧಮಕಿ ಹಾಕ್ತಾ ಇದ್ರು. ನಂತರದಲ್ಲಿ ಪೊಲೀಸರು ಬಂದ ನಂತರದಲ್ಲಿ ಅಲ್ಲಿನ ಪರಿಸ್ಥಿತಿ ತಿಳಿಯಾಗಿತ್ತು. ಅಂದ್ರೆ ಹೋರಾಟಗಾರರು ಒಂದು ಮಾತ್ರಕ್ಕೆ ಕಾನೂನು, ಪೊಲೀಸರು, ವಕೀಲರು ಯಾವುದು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತಿಲ್ಲ. ದೂರು ಅನ್ನೋದು ದಾಖಲಾದ್ರೆ ಪೊಲೀಸರು ನೋಟಿಸ್ ಕೊಟ್ರೆ ಉತ್ತರ ಕೊಡಲೇಬೇಕಾದ ಅನಿವಾರ್ಯತೆ ಎಲ್ಲರಿಗೂ ಇರತ್ತೆ. ಹೋರಾಟಗಾರರಾದ್ರೂ ಸರಿ, ಸಾಮಾನ್ಯರಾದ್ರೂ ಸರಿ. ತಿಮರೋಡಿ ಅವ್ರಿಗೂ ಕೂಡ 2 ಬಾರಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು, ಸಮೀರ್ಗೂ ಕೂಡ 2 ಬಾರಿ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಆದ್ರೆ ಅದಕ್ಕೆ ಉತ್ತರ ಕೊಡದೆ ಹೋದಾಗ ಹಿಂಗೆ ಮನೆ ಬಾಗಿಲಿಗೆ ಪೊಲೀಸರು ಬರೋ ರೀತಿಯ ಪ್ರಸಂಗ. ತಿಮರೋಡಿ ಅವರಂತೂ ವಶಕ್ಕೆ ಪಡೆಯಲಾಯಿತು, ನಂತರದಲ್ಲಿ ಬಂಧಿಸಲಾಯಿತು. ಆದ್ರೆ ಇದೀಗ ಸಮೀರ್